ನಮಸ್ಕಾರ ರೈತ ಬಾಂಧವರೇ. ನಾವು ಇವತ್ತು ಮತ್ತೆ ನಮ್ಮ ಜಯರಾಮ್ ರೆಡ್ಡಿ ಅಂತ ಅಂದರೆ VIP ಫಾರ್ಮರ್ ಈ ಗೌರಿಬಿದನೂರು ತಾಲೂಕಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಮತ್ತು ಅವರು ಒಳ್ಳೆ ಇದು ತೊಗೊಂಡವ್ರೆ, ಲಾಸ್ಟ್ ಟೈಮ್ ಪ್ರಶಸ್ತಿ ಪತ್ರಗಳು ಇವೆಲ್ಲ ತೊಗೊಂಡಿದ್ದಾರೆ. ಆಮೇಲೆ ನಾನು ಪರಿಚಯ ಆದಮೇಲೆ ಆಲ್ಮೋಸ್ಟ್ ಎಷ್ಟು ಬೆಳೆ ಆಯ್ತು ಸರ್ ಇವಾಗ? ಒಂದು 13 ಬೆಳೆ ಆಯ್ತಲ್ಲ. 13 ಬೆಳೆನೂ ಚೆನ್ನಾಗಿ ಬಂತಾ? 100% ಚೆನ್ನಾಗಿ ಬಂದಿದೆ. ಆಮೇಲೆ ಇವತ್ತು 22ನೇ ತಾರೀಕು, ಇವತ್ತು ಗೂಡು ಬಿಡಿಸ್ತಾವ್ರೆ ಒಂದು ಮನೆದು. ಈ ಬೆಳೆ ನಿಮಗೆ ಮತ್ತೆ 400 ಮೊಟ್ಟೆ, ಲಾಸ್ಟ್ ಟೈಮು 400 ಮೊಟ್ಟೆ ತಂದಿದ್ರು ಅವರು, ಈ ಸರಿನೂ 400 ಮೊಟ್ಟೆ ಬಂದಿದ್ದಾರೆ. ಮೊಟ್ಟೆ ಬಗ್ಗೆ ಯಾಕೆ ಕೇಳ್ತಾ ಇದ್ದೀನಿ ನಿಮ್ಗಂದರೆ, ನಾನು ಸುಮಾರು ಜನ ನೋಡಿರೋಂಥ ರೈತರುಗಳು 100 ಮೊಟ್ಟೆ 125 ಮೊಟ್ಟೆ ಮೇಯಿಸೋದಕ್ಕೆ ನಮ್ಗೆ ಆಳು ಸಿಗಲ್ಲ, ಮೇಯ್ಸೋಕ್ಕಾಗಲ್ಲ ಅಂತಾರೆ. ಸರ್ ಇವಾಗ 400 ಮೊಟ್ಟೆ ಫಸ್ಟ್ ನಾವು ಇದಿರಲಿ, 400 ಮೊಟ್ಟೆ ಮೇಯಿಸಬೇಕಾದ್ರೆ ಎಷ್ಟು ಜನ ತಗೊಂಡಿದ್ರಿ, ನೀವು ಹೆಂಗೆ ಮಾಡಿದ್ರಿ ಹೇಳಿ ಸರ್? ಎಷ್ಟು ಜನನೂ ಇಲ್ಲ, ಲೇಬರ್ ಪ್ರಾಬ್ಲಮ್ ಇದೆ, ಮಾಡ್ತಾ ಇರೋಣ ಅಂತೇಳಿ ನಾನು ನನ್ನ ಮಗ ಇಬ್ಬರೇ. 4ನೇ ಜ್ವರ ಇದ್ಮೇಲೆ ಹೆಂಗೆ ಮಾಡ್ತೀರಿ? 4ನೇ ಜ್ವರ ಇದ್ಮೇಲೆ ಒಂದು ಹೆಣ್ಣಾಳನ್ನ ಕರ್ಕೊಂತೀವಿ. ಆ ಹೆಣ್ಣಾಳು ನಾವು ಸೊಪ್ಪು ಕೊಯ್ದಿರೋದನ್ನ ಹೊರಗಿಡೋದಕ್ಕೆ ಬಳಸ್ಕೊಂತೀವಿ. ಆಮೇಲೆ ಸೊಪ್ಪೆಲ್ಲ ನಾವೇ ತಗೊಂಬಂದು ಶೆಡ್ಡಲ್ಲಿ ಹಾಕಿ, ಮತ್ತೆ ಸೊಪ್ಪು ಹಾಕೋವಾಗ ಆ ಹೆಣ್ಣಾಳು ಮೇಲ್ಗಡೆ ಸ್ಟ್ಯಾಂಡ್ ಮೇಲ್ಗಡೆ ಸ್ಟೆಪ್ ಒಳಗೆ ಹಾಕೋವಾಗ ಸೆಂಟ್ರಲ್ ಕೊಡೋದಕ್ಕೆ, ಸೊಪ್ಪು ಕೊಡೋದಕ್ಕೆ ಆ ಅಮ್ಮ ಸ್ವಲ್ಪನೇ ಎತ್ತಿ ಒಬ್ರು ಕೊಡ್ತಾ ಇದ್ದಾರೆ. ಆ ಅಮ್ಮಂದು ಅಷ್ಟೇ ಕೆಲಸ. ಮಿಕ್ಕಿದ್ದೆಲ್ಲ ಈ ರಕ್ಷಾ ಪೌರು ಸುಣ್ಣದಲ್ಲಿ ಮಿಕ್ಸ್ ಮಾಡಿ ಅಲ್ಲ ಅದನ್ನ ಆಮೇಲೆ ಈ ಕೊಯ್ಕೊಡೋರು ಯಾರು ಇರ್ತಾರೆ ಸೊಪ್ಪು ನಿಮಗೆ? ನಾನು ಯಾರು ಇಲ್ಲ ಕೊಯ್ಕೊಡೋರು. ಕೊಯ್ಕೊಡೋರು ನೀವು ಇಬ್ಬರೇ? ಇಬ್ರು 3 ಜನ. ಇನ್ನೊಂದು ನಾವು ಕೊಯ್ಯೋದು ಯಾವ ತರ ಕೊಯ್ತೀವಿ ಅಂದ್ರೆ, ಸೊಪ್ಪು ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ಕೊಯ್ದು ಬಿಡ್ತೀವಿ. ಸ್ವಲ್ಪ ಕೆಳಗಡೆ ಕಡ್ಡಿ ಇದ್ರೂ ನಾವು ಯೋಚನೆ ಮಾಡಲ್ಲ. ಸರಿ ಇಬ್ರು ಕೊಯ್ತಾ ಇರ್ತೀವಿ. ಆದ್ಮೇಲೆ ತಗೊಂಬಂದಿದ್ ಬಟ್ ಅದನ್ನ ನನಗೆ ಟೈಮ್ ಸಿಕ್ಕಿದ್ರೆ ಬುಷ್ ಕಟ್ರಲ್ಲಿ ಕ್ಲೀನ್ ಮಾಡ್ಕೊಳ್ತೀರಾ? ಇಲ್ಲ ಅಲ್ಲಿಗೆ ಬಿಟ್ಬಿಡ್ತೀರಾ ಬೆಳ್ಕೊಳ್ಳಿ ಅಂತ? ಹಂಗೆ ಬಿಟ್ಬಿಡ್ತೀವಿ. ಅದು ಅದೇ ತರ ಸ್ಪ್ರೋಟಿಂಗ್ ಆಗಿ ನಮ್ಗೆ ಟೈಮ್ ಸಿಕ್ಕಿದ್ರೆ, ಇಲ್ಲ ಅಂದ್ರೆ ಹಂಗೆ ಮೇಲೆ ಸೊಪ್ಪು ಬರುತ್ತೆ. ಆ ತರ ಮಾಡ್ಕೊಂಡು ಹೋಗ್ತೀವಿ ನೀಟಾಗಿ. ಪ್ರತಿಯೊಂದು ಇದು ಬ್ರಾಂಚಸ್ ಕೀಳೋದು ಅದು ಇದು ಮಾಡಕ್ಕೆ ಆಗೋದಿಲ್ಲ. ಬಟ್ ಏನ್ ತೊಂದರೆ ಇಲ್ಲ. ಬ್ರಾಂಚ್ ಅದ್ರ ಬಾಡಿಗೆ ಅಂದ್ರೆ ಭೂಮಿಗೆ ತಾಕತ್ತಿದ್ರೆ ಅದ್ರ ಪಾಡಿಗೆ ಅದು ಬೆಳ್ಕೊಳ್ತಾ ಇರ್ತದೆ. ಅಲ್ಲಿ ಏನು ಹಾಕದೇ ಇದ್ರೆ ಅದು ಎಲ್ಲಿ ಬೆಳೀತದೆ ಅಲ್ವಾ? ಅದನ್ನ ನಾವು ಏನು ಒಂಚೂರು ನಾವು ಹೊರಗಡೆ ಹಾಕೋದಿಲ್ಲ. ಏನು ಕಸ ಕಡ್ಡಿ ಏನೇ ಇರ್ಲಿ ಅಲ್ಲೇ ನಾವು ರೋಟಾವೇಟರ್, ಕಳೆ ಗಿಳೆ ಎಲ್ಲ ಅದರಲ್ಲೇ ಇರುತ್ತೆ. ಎಲ್ಲ ಅದ್ರಾಗೆ ಇರುತ್ತೆ. ನಮ್ಮ ಸ್ವಂತ ಟ್ರ್ಯಾಕ್ಟರ್ ಇದೆ, ರೋಟಾವೇಟರ್ ಹಾಕ್ಬಿಡ್ತೀವಿ, ಹಂಗೆ ಇದು ಮಾಡ್ತೀವಿ. ಸರ್ ಮೆನ್ಯೂರ್ ಹಾಕೋವಾಗ ಒಂದು ಸ್ವಲ್ಪ ಪಕ್ಕದಲ್ಲಿ ಟ್ರ್ಯಾಕ್ಟರ್ ಒಂದು ನೇಗಿಲು ಇಟ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ರೋಟಾವೇಟರ್ ಹಾಕ್ಬಿಟ್ರೆ ಈ ವೇಸ್ಟ್ ಎಲ್ಲ ಅದರಲ್ಲೇ ಮುಚ್ಚಾಕ್ತೀರಾ? ವೇಸ್ಟ್ ಎಲ್ಲ ನಾವು ಜೋಡಿ ಸಾಲಿದೆ, ಆ ಜೋಡಿ ಸಾಲಿಗೆ ಸೆಂಟ್ರಲ್ ಹಾಕಿ ಬಿಟ್ಬಿಡ್ತೀವಿ. ಅಲ್ಲೇನಾಗುತ್ತೆ ಅಂದ್ರೆ ಮಾಯಿಶ್ಚರ್, ಹ್ಯೂಮಿಡಿಟಿ ಸ್ಟೋರೇಜ್ ಹಂಗೆ ಎವಾಪರೇಟ್ ಆಗಲ್ಲ. ನಮ್ಗೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಆಮೇಲೆ ಆದಷ್ಟು ಕಾಂಪೋಸ್ಟ್ ಆಗ್ತಾ ಇರುತ್ತೆ. ಆರ್ಗ್ಯಾನಿಕ್ ಮೆನ್ಯೂರ್ ಆಗಿಬಿಡ್ತದೆ, ಸಾವಯವ ಹಿಂಗೆಲ್ಲ ಅಲ್ಲೇ ಡೆವಲಪ್ ಆಗಿಬಿಡ್ತದೆ. ಆಮೇಲೆ ಇವಾಗ ನೀವು ಈ ಬೆಳೆ ಇವತ್ತು ಮಾಡಿದಿರಲ್ಲ, ಬಿಡಿಸ್ತಾ ಇದ್ದೀರ, ನಾಳೆ ಮಾರ್ಕೆಟ್ಗೆ ಹೋಗ್ತೀರಾ. ಈ ಬೆಳೆ ಮಾಡೋದಕ್ಕೆ ಏನೆಲ್ಲ ಮಾಡಿದ್ರಿ? ಏನಿಲ್ಲ ಸರ್, ನಾವು ಈಗ ಬೆಳೆ ಆದ್ಮೇಲೆ ಬೆಡ್ ನಾವೇ ಎತ್ತಾಕ್ಬಿಡ್ತೀವಿ. ಎತ್ತಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಗುಡಿಸ್ಬಿಟ್ಟು ಕೆಳಗೆ ಬರುತ್ತಲ್ಲ ವೇಸ್ಟ್ ಎಲ್ಲಾನು ಆಚೆ ಬಿಡ್ತೀರಾ? ಸರ್ ಆಚೆ ಬಿಡೋದಿಲ್ಲ ನಾವು, ಅದಂಗೆ ಇರುತ್ತೆ. ಬ್ಲೀಚಿಂಗು ಚೆಲ್ಬಿಡ್ತೀರಾ ಕೆಳಗಡೆ? ಬಿಡ್ತೀವಿ. ಒಂದು ದಿವಸ ಬಿಡ್ತೀರಾ? ಫುಲ್ಲು ಬ್ಲೀಚಿಂಗ್ ಎಲ್ಲ ನೆಲಕ್ಕೆಲ್ಲ ಚೆಲ್ಬಿಟ್ಟು ಬಿಟ್ಬಿಡ್ತೀವಿ. ಕಿಟಕಿಗಳಿಗೆಲ್ಲನೂ ಗೋಣಿ ತಾಟಗಳು ಹಾಕಿ ಬಿಟ್ಬಿಡ್ತೀವಿ. ಒಂದು ದಿವಸ, ಮಾರನೇ ದಿವಸ ಮುಟ್ಟೋದೇ ಇಲ್ಲ. ಆಮೇಲೆ ಮತ್ತೆ ಮೇಲ್ಗಡೆಯಿಂದ ಬೇರೆ ನೀರಲ್ಲಿ ತೊಳಿತೀರಾ? ನೀರಲ್ಲಿ ಮೇಲ್ಗಡೆಯಿಂದ ಏನು ಮತ್ತೆ ತೊಳಿತೀರಾ? ತೊಳೆದ್ಬಿಟ್ಟು ಇದೆಲ್ಲ ವೇಸ್ಟ್ ಇರುತ್ತಲ್ಲ ಎಲ್ಲ ಆಚೆ ಗುಡಿಸ್ಬಿಡ್ತೀವಿ. ಗುಡಿಸ್ಬಿಟ್ಟು ಮತ್ತೆ ಸಿರಿ ಫೈಟರ್ ಹುಳ ಬರೋವಾಗ ಸಿರಿ ಫೈಟರ್ ಹೊಡಿತೀರಾ ಅಷ್ಟೇ ತಾನೆ? ಅಷ್ಟೇ. ಸಿರಿ ಫೈಟರ್ ಆಮೇಲೆ ಸಿರಿ ಫೈಟರ್ ತೋರಿಸಿ. ಇಲ್ಲಿದೆ. ಹಾಂ ನೋಡಿ, ಸಿರಿ ಫೈಟರ್ ಡಬ್ಬದಲ್ಲಿ ಬಂದಿದೆ. ಇದು 200 ಲೀಟರ್ಗೆ ಆಗುತ್ತೆ. ಇದನ್ನ ನೀವು ಸ್ಪ್ರೇ ಮಾಡ್ತೀರಾ? ಮಾಡ್ತೀವಿ. ಅದಾದ್ಮೇಲೆ ಒಂದು ಮಧ್ಯದಲ್ಲಿ 2 ಬೆಳೆ ಒಂದ್ಸಲಿ ಸುಣ್ಣದ ಕಲ್ಲು ತಿಳಿ ಇದು ಮಾಡಿ ಅದೊಂದ್ಸಲಿ ಹೊಡಿತೀವಿ ಆಲ್ಟರ್ನೇಟ್ ಬ್ಯಾಚಿಗೆ. ಇದೆಲ್ಲ ಆದ್ಮೇಲೆ ಎಕ್ಸ್ಟ್ರಾ ಅದೊಂದು. ಓಕೆ. ಆಮೇಲೆ ಇವಾಗ ಹುಳ ಬಂದ್ಮೇಲೆ ಏನ್ ಮಾಡ್ತೀರಾ ಸರ್? ಹುಳ ಬಂದ ಮೇಲೆ ಅವತ್ತು ಹುಳ ಬಂದಿದ್ದ ಜ್ವರಕ್ಕೆ ಸೆಟ್ಲ್ ಆಗಿರುತ್ತಲ್ಲ, ಸೆಟ್ಲ್ ಆದಾಗ ನಾವು ರಕ್ಷಾ ಪವರ್ ಅನ್ನೋದು ಇದು 1 kg ಸುಣ್ಣಕ್ಕೆ 1 ಪಾಕೆಟ್ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಪೌಡರ್ ಚೆಲ್ತೀವಿ. ಓಕೆ. ಹುಳು ಮೇಲೆ. ಮತ್ತೆ ಜ್ವರ ಎದ್ದ ಮೇಲೆ ನಾವು ಏನು ಹಾಕೋದಿಲ್ಲ. ಜ್ವರ ಎದ್ದು 1-2 ಸೊಪ್ಪು 3 ಸೊಪ್ಪು ಆದ್ಮೇಲೆ ಅಂಕುಶ್
ಅಂಕುಶ್ ಆಯುರ್ವೇದ ಉಪಯೋಗಿಸ್ಕೊಳ್ತೀರಿ. ಅಂಕುಶ್ ಆಯುರ್ವೇದ 2 ಸೊಪ್ಪು ಆದಮೇಲೆ ಉಪಯೋಗಿಸ್ತೀವಿ. ಓಕೆ. ಅದು 2ನೇ ಜ್ವರದಿಂದ ಪ್ರತಿ ಜ್ವರಕ್ಕೂ ಅದೇ ಥರ ಮಾಡ್ಕೊಂಬಂದು 2 ಸೊಪ್ಪು ಆದಮೇಲೆ ಆಯುರ್ವೇದ ಹಾಕ್ತೀವಿ. ಮತ್ತೆ ನಾವು 4ನೇ ಜ್ವರ ಇದ್ದಾಗ ಬಂದ್ ಮಾಡಿದಾಗ ರಕ್ಷಪ್ಪ ಅವ್ರು ಹಾಕಿ 2-3 ಸೊಪ್ಪು ಆದಮೇಲೆ ಮತ್ತೆ ಇದು ಹಾಕ್ತೀವಿ. ಮತ್ತೆ 2ನೇ ದಿವಸ ರಕ್ಷಪ್ಪ ಅವ್ರು ಹಾಕ್ತೀವಿ, 4ನೇ ದಿವಸ ಹಾಕ್ತೀವಿ, 6ನೇ ದಿವಸ ಹಾಕ್ತೀವಿ. ಇವಾಗ ಈ ಬೆಳೆಯಲ್ಲಿ ನಿಮ್ಗೆ ಏನಾದರೂ ಹಾಲುಳ ಆ ಥರದ್ದು ಏನೋ ಕಾಣ್ತಾ? ಇಲ್ಲ ಸರ್, ಏನಂತ ಹಾಲುಳ ಏನು ಬರಲಿಲ್ಲ. ಎಲ್ಲೋ ಇಷ್ಟು 400 ಮಟ್ಟಿಗೂ ಒಂದು 50-60 ಹುಳ ಬಂದಿರ್ಬೋದೇನೋ ಹಾಲುಳ. ಸಪ್ಪೇನು ಎಲ್ಲೋ ಒಂದೊಂದು, ಯಾಕೆಂದ್ರೆ ಈಗ ಕ್ಲೈಮೇಟ್ ವೇರಿಯೇಷನ್ ಇರೋದ್ರಿಂದ ಅದು ಎಲ್ಲೋ ಇದು ಬಂದಿದೆ ಅಷ್ಟೇ. ಈಗ 400 ಮಟ್ಟೆ ಮಾಡಿದೀವಿ. 400 kg ಏನು ಬಿಟ್ಕೊಡೋದಿಲ್ಲ. 400 kg ಆಗುತ್ತೆ, 400 ಮೇಲೆ ಆಗ್ಬೇಕಾಯ್ತು. ಸೊಪ್ಪು ಇವಾಗ ಗಾಳಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಮಾಯಿಶ್ಚರು ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಬೆಳೆ ನಂಬರ್ 1 ಬೆಳೆ ಯಾವತ್ತೂ ತೊಂದರೆ ಇಲ್ಲ ಸರ್. ಬೆಳೆ ಯಾವತ್ತೂ ತೊಂದರೆ ಆಗಿಲ್ಲ. ಇದು ನಮ್ಮ ಜಯರಾಮ್ ರೆಡ್ಡಿ ಅವರು, ಗೌರಿಬಿದನೂರು ತಾಲೂಕು. ಬಟ್ ಇವರು ಸರ್ ನಿಮಗೆ ಅಂದರೆ ಇವಾಗ ರಕ್ಷಾಪ್ ಅವರು ಇವೆಲ್ಲ ಉಪಯೋಗಿಸ್ತಾ ಇದ್ದೀರಲ್ಲ, ನಿಮ್ಗೆ ಏನು ಅನಿಸ್ತದೆ? ಓಕೆನಾ, ಒಳ್ಳೆ ಪ್ರಾಡಕ್ಟ್? ಇಲ್ಲ ಸರ್, ರಕ್ಷಾಪ್ ಅವರು ಇವೆಲ್ಲ ನೀವು ಇದು ಮಾಡಿರೋದ್ರಿಂದ ಆವತ್ತಿಂದ ನನಗೇನು ತೊಂದರೆ ಇಲ್ಲ. ಮೊದಲು ಸ್ವಲ್ಪ ಹಾಲುಳ ಬರ್ತಾ ಇತ್ತು, ಇವಾಗ ಅದು ಇಲ್ಲ. ಈ 1 ವರ್ಷದಿಂದ ಅವೆಲ್ಲ ಕಂಪ್ಲೇಂಟ್ಸೇ ಇಲ್ಲ. ಇದು 13 ಬೆಳೆ ಆಗಿರೋದು ನಮ್ಮ ಜಯರಾಮ್ ರೆಡ್ಡಿ ಅವರು. ಆಮೇಲೆ ಅವ್ರ ಮನೆ ನೋಡೋಣ ಬನ್ನಿ. ನೀವು ಹೊರಗೆ ಇದು ಒಳಗಡೆ 2 ಪೋರ್ಷನ್ ಮಾಡೋರು. ಎಷ್ಟು ಉದ್ದ ಇದೆ ಸರ್ ಮನೆ? 120 ಅಡಿ. 120 ಅಡಿ ಮೋಲ್ಡು. ಆಮೇಲೆ ಇದು ಮನೆ ಸುತ್ತೂ ಈ ಬೆಳೆಗೆ ಅಂದರೆ ನೀವು ಸರ್ 1 ನಿಮಿಷ ಬನ್ನಿ. ಅಂದರೆ ಇವರು ಮನೆಗೆ ನೋಡಿ ಇಲ್ಲಿ ಸುತ್ತೂ ವರಂಡ ಥರ ಹಾಕಿದ್ದಾರೆ. ಈ ವರಂಡ ನಾನು ಹೇಳಿ ಸಾರಿಗೆ ಈ ಸಾರಿ ಈ ಬೆಳೆಗೆ ಹಾಕವ್ರೆ. ಇದೇ ಉದ್ದಕ್ಕೂ ಹಾಕಿದ್ದೀರಲ್ವ ಸರ್? 130 ಅಡಿ ಇದೆ. 130 ಅಡಿ ವರಂಡ ಇದೆ. ಆಮೇಲೆ ನಿಮಗೆ ಬಿಸಿ ಗಾಳಿನೂ ತಡೀತದೆ, ತಣ್ಣಗಿರೋ ಗಾಳಿನೂ ತಡೀತದೆ. ಇದು ಹಾಕಿದ್ದೀರಾ? ಹಾಂ, ಇದು ಈ ಮನೆದು. ಮತ್ತು ಸೊಪ್ಪು ಪಕ್ಕದಾಗೆ ಏನು ಹುಳನೂ ಬೀಳಿಲ್ಲ ನಿಮ್ಮ ಸೊಪ್ಪಿಗೆ ಅಷ್ಟೊಂದು. ಏನು ಮಾಡಿದ್ದೀರಿ? ಏನು ಮಾಡಲ್ಲ, ಬರೀ ಆರ್ಗ್ಯಾನಿಕ್ ಇದೆ. ಇದು ಇರೋದು ಏನು ಸೊಪ್ಪು ಸರಿಗಳನ್ನ ಹಾಕ್ತೀರಾ? ಔಷಧಿ ಹೊಡೆಯಲ್ಲ? ಹೊಡೆಯೋದಿಲ್ಲ. ಹಾಂ, ಇದು ನೋಡಿ ಅಲ್ಲಿ ಆ ಕಡೆ ಇರೋದು ಸೊಪ್ಪು ನೆಕ್ಸ್ಟ್ ಬ್ಯಾಚ್ಗೆ ಇನ್ನೇನು 27ನೇ ತಾರೀಕು ಬರ್ತದೆ ಅಂತೆ. ಒಂದು ಹುಳನೂ ಬೀಳಿಲ್ಲ. ಅಂದರೆ ನೀವು ಔಷಧಿಗಳು ಮಾಡೋದಕ್ಕಿಂತ ವೇಸ್ಟ್ ಪ್ರಾಡಕ್ಟ್ಗಳನ್ನ ಅದ್ರಾಗ ಹಾಕಿ ಅಂತ ಸಾರು ಹೇಳೋದು. ಯಾವಾಗೂ ವೇಸ್ಟ್ ಪ್ರಾಡಕ್ಟ್ಗಳು ಹಾಕಿ ಬೆಳೆಸಿದ್ರೆ 100% ಅದೇ ಕನ್ವರ್ಟ್ ಆಗುತ್ತೆ ಭೂಮಿಗೆ ಹಾಕಿದ್ರೆ. ಆಮೇಲೆ ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದರೆ 400 ಮೊಟ್ಟೆ ಮೇಯಿಸ್ತಾರೆ ಅಂದರೆ ಅದು ನೀವೆಲ್ಲ ಗ್ರೇಟ್. ಇಬ್ಬರೇ ಮೇಯಿಸೋದು. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಅಪ್ಪ ಮಗ ಇಬ್ಬರೇ ಮೇಯಿಸ್ತಾರೆ. ಒಬ್ಬರೇ ಲೇಡೀಸ್ ಸೊಪ್ಪು ಎತ್ಕೊಡೋಕೆ ಮಾತ್ರ, ಅದು ಕೊಯ್ಯೋದು ಇಲ್ಲ. ಹಿಂಗೆ ನಾವೂ ಎಲ್ಲ ಮಾಡ್ಕೊಬೇಕಂದ್ರೆ ಒಂದು ಏನಂತ ಹೇಳ್ತೀರಾ? ಅಂದರೆ ಮನಸ್ಸಿದ್ರೆ ಮಾರ್ಗ ಅಂತೀರಾ? ಹಾಂ, ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಬೇಕು ಅಂತಂದರೆ ಇದು ಕಾನ್ಸೆಪ್ಟು. ಎವ್ರಿ ಮಂತ್ ಇರುತ್ತೆ ಸರ್ ಬೆಳೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಯಾವ ಥರ ಸಂಬಳ ಬರುತ್ತೋ 30-31 ದಿವಸಕ್ಕೆ ನಮಗೆ ಸಂಬಳ ಬಂದಂಗೆ ಬರುತ್ತೆ. ಓಕೆ ಸರ್, ಪ್ರತಿ ತಿಂಗಳು ಇರುತ್ತೆ. ಥ್ಯಾಂಕ್ ಯು. ಇದು ನಮ್ಮ ಇವ್ರದ್ದು ಜಯರಾಮ್ ರೆಡ್ಡಿ ಅವ್ರದ್ದು ಮಾತು. ನೀವು ನೋಡಿ, ಇದು ಮನೆ ನೋಡಿರಿ. ನಾನು ಸುಮಾರು ಜನ ಫೋನ್ಗಳಲ್ಲಿ ಹೇಳ್ತೀರಾ, ಯಾರೂ ಮಾಡಲ್ಲ. ಇದು ಈ ಥರ ನೆರಳಿರ್ಬೇಕು ಮನೆಗೆ. ಸುತ್ತು ನೆರಳಿದ್ರೆ ಹುಳುಗೆ ಏನು ಪ್ರಾಬ್ಲಮ್ ಇಲ್ಲ. ನೆರಳಿಲ್ಲ ಅಂದರೆ ಪ್ರಾಬ್ಲಮ್ಮೇ. ಅದು ಯಾವ ಕಡೆಯಿಂದ ಒಂದು ಕಡೆ ಬಿಸಿಲು ಬೀಳ್ತಾ ಇರುತ್ತೆ, ನೀವು ಗಮನಿಸಲ್ಲ, ಬೀಗ ಹಾಕ್ಕೊಂಡೋದ್ರೆ ಆವಾಗ ಹುಳು ಮೇಲೆ ಅದರ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ನೀವು ಈ ಥರ 2 ಕಡೆ ಮಾಡಿದ್ದಾರೆ ಅವರು. ನೀವು ಈ ಥರ ಮಾಡಿಕೊಂಡ್ರೆ ಒಳ್ಳೆ ಕ್ರಾಪ್ ಬೆಳಿಬೋದು ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶೆಡ್ಡು ಈಗ ಸುತ್ತು ಈ ಥರ ಮಾಡಿದ್ದಾರೆ. ಮತ್ತು ಇಲ್ಲಿ ಗೂಡು ಬಿಡಿಸ್ತಾರೆ. ಬನ್ನಿ ಸರ್ ಅಲ್ಲಿ. ನೋಡಿ, ಇಲ್ಲಿ ಗೂಡು ಬಿಡಿಸ್ತಾ ಇದ್ದಾರೆ ಇವರು. ಏನಮ್ಮ, ಯಾವ್ರು ನಿಮ್ಮದು? ಹಾಂ, ಏನು ನಾಚಿಕೆ? ಎಷ್ಟು ಬಿಡಿಸ್ತೀರಿ ಬೆಳಗ್ಗೆಯಿಂದ? ಇದು ಇವರು ಇಲ್ಲಿ ಗೂಡು ಬಿಡಿಸ್ತಾರೆ ಅಂಥದ್ದು ನಮ್ಮ ಇವರು ಜಯರಾಮ್ ರೆಡ್ಡಿ ತೋಟದಲ್ಲಿ. ಇವತ್ತು 22ನೇ ತಾರೀಕು ಅಂತ ಆವಾಗಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಇನ್ನು ನಾಳೆನೂ ಬಿಡಿಸ್ಬೇಕಾಗತ್ತೆ ಅಲ್ಲ ಸರ್? ನಾಳೆ ಇವತ್ತು ಗೂಡು ಹೋದ್ಮೇಲೆ ನಾಳೆನೂ ಬಿಡಿಸ್ತೀವಿ. 2 ದಿನ ಮಾರ್ಕೆಟ್ ಮಾಡ್ತೀರಾ? ಹಾಂ, ಇದು ನೋಡಿ ಇವರೆಲ್ಲ ಗೂಡು ಬಿಡಿಸ್ತಾವ್ರೆ. ಇದು ಒಳ್ಳೆ ಗೂಡು ಇದರಲ್ಲಿ ತುಂಬಿದ್ದಾರೆ. ಹಣ ಒಂದೊಂದು ಟ್ರೇಗಳು ಎಷ್ಟು ಬರ್ಬೋದು? ಬರುತ್ತೆ ಒಂದು 6 kg. ಇದು 6 kg ಎಷ್ಟು ಬರುತ್ತೆ. ಇದನ್ನ ಹಾಗೆ ಟ್ರೇಯಲ್ಲಿ ಹಾಗೆ ಇಟ್ಬಿಡ್ತಾರೆ, ಅದು ಗಾಳಿ ಆಡ್ಕೊಳ್ಳಿ ಅಂತ. ಅವ್ರೇನು ತುಂಬಲ್ಲ, ಟ್ರೇಗಳಲ್ಲೇ ಇಟ್ಬಿಡ್ತಾರೆ. ನೀವು ಇದೇ ಥರ ಮಾಡಿಕೊಂಡ್ರೆ ಒಳ್ಳೆ ರೇಟ್ ತೆಗಿಬೋದು ಮಾರ್ಕೆಟಲ್ಲಿ.
ನಮ್ಮ ಇವರು ಜಯರಾಮ್ ರೆಡ್ಡಿ ಅವ್ರದ್ದು ಆಲ್ಮೋಸ್ಟ್ ಟಾಪ್ ರೇಟ್ ನಿಯರ್ ಹೋಗೇ ಇರ್ತದೆ ಯಾವಾಗೂ ನಿಯರ್ ಹೋಗಿರ್ತದೆ ಈ ಕಡೆ 10 ರೂಪಾಯಿ 5 ರೂಪಾಯಿ ಹೆಚ್ಚು ಕಡಿಮೆ ಅಷ್ಟು ಹೋಗೇ ಹೋಗುತ್ತೆ. ನೀವು ಅದಕ್ಕೋಸ್ಕರ ಈ ಒಳ್ಳೆ ಕ್ರಾಪ್ಗಳನ್ನ ತೆಗಿಬೇಕಾದ್ರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಿದ್ರೆ 100% ನೀವು ತೊಗೊಬೋದು ಅಂತ ಹೇಳ್ತಾ 2 ಮಾತನ್ನು